ನಮಸ್ಕಾರ ವೀಕ್ಷಕರೇ, ನಾನು ರಾಜು ಉಸ್ತಾದ್. ಕರ್ನಾಟಕ ಸಂಚಾರ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ಇದು ಕೆರೆಗೆ ಹಾರ ಸರಣಿಯ 2ನೇ ಕಂತು. ಇಲ್ಲಿ ಹಾಡು ಮತ್ತು ಹಾಡಿನ ಭಾವಾರ್ಥದ ವಿವರಣೆ ಇದೆ. ಪತ್ನಿ ಭಾಗೀರಥಿ ಕೆರೆಗೆ ಹಾರವಾದ ನಂತರ ದುಸ್ವಪ್ನ ಕಂಡ ದಂಡಿನಲ್ಲಿದ್ದ ಗಂಡ ಮಾದೇವರಾಯ ವಿಚಲಿತನಾಗಿ ಏನಾಗಿದೆಯೋ ಏನೋ ಎಂದು ಅರಿಯಲು ಬತ್ತಲೆ ಗುದರಿ ಏರಿ ದೌಡಾಯಿಸಿ ತನ್ನ ಮನೆಗೆ ಬರುತ್ತಾನೆ. ಇಲ್ಲಿ ಏನೂ ಗೊತ್ತಾಗದಿದ್ದಾಗ ಪತ್ನಿಯ ಗೆಳತಿಯಿಂದ ಸತ್ಯ ತಿಳಿದುಕೊಂಡು ದುಃಖ ತಾಳಲಾಗದೆ ಕೆಲ ಹೊತ್ತು ಕೆರೆಯ ದಂಡೆಯ ಮೇಲೆ ಕುಳಿತು ಕಣ್ಣೀರು ಸುರಿಸಿ ತಾನೂ ಕೆರೆಗೆ ಹಾರವಾಗುತ್ತಾನೆ. ಈ ಹೃದಯ ವಿದ್ರಾವಕ ದೃಶ್ಯದ ವಿವರಣೆಯನ್ನು ವಿಡಿಯೋದಲ್ಲಿ ಸಾಹಿತಿ ಮತ್ತು ವಿಮರ್ಶಕ ಡಾಕ್ಟರ್ ಎಚ್.ಬಿ. ಕೋಲ್ಕಾರ್ ಅವರು ನೀಡಿದ್ದಾರೆ. ಹೆಂಡತಿ ಎಲ್ಲಿದ್ದಾಳಂತ ಹೇಳಿ ತನ್ನ ಮನೆಯೊಳಗೆ ಕೇಳ್ತಾನೆ. ನಿನ್ನ ಹೆಂಡತಿ ತವರು ಮನೆಗೆ ಹೋಗಿದ್ದಾಳಪ್ಪ ಅಂಥೇಳಿ ತಂದೆ ತಾಯಿಗಳೆಲ್ಲರೂ ಹೇಳ್ತಾರೆ. ಹಾಗೆ ಹೇಳಿದಾಗ ಅವನು ಹೆಂಡತಿ ಮನೆಗೆ ಬರ್ತಾನೆ. ಅವರು ಕೂಡ ನಿಮ್ಮ ಅಣ್ಣನ ಮನೆಗೆ ಹೋಗಿದ್ದಾಳೆ, ಗೆಳತಿಯ ಮನೆಗೆ ಹೋಗಿದ್ದಾಳೆ ಅನ್ನುವಂಥ ಮಾತುಗಳನ್ನು ಹೀಗೆಲ್ಲ ಅಂದಾಗ ಅಂತೂ ಗೆಳತಿ ಮನೆಗೆ ಬಂದಂಥ ಮಾದೇವರಾಯನಿಗೆ ವಿಷಯ ಸಂಗತಿ ತಿಳಿತದ. ಅವಳು ಹೇಳ್ತಾಳೆ, ನಿನ್ನ ಹೆಂಡತಿಯನ್ನು ಊರಿನ ಕೆರೆಗೆ ನೀರು ಬರುವ ಕಾರಣಕ್ಕಾಗಿ ಆಹಾರವಾಗಿ ಕೊಟ್ಟಿದ್ದಾರೆ, ಹಿಂಗಾಗಿದೆ ಘಟನೆ ಅಂಥೇಳಿ. ಆವಾಗ ಆತ ದುಃಖದಿಂದ ತುಂಬ ದುಃಖ ತಪ್ತನಾಗಿ ಆತ ಅದೇ ರೀತಿ ಬತ್ತಲೆ ಕುದುರೆಯನ್ನು ಏರಿ ಮತ್ತೆ ಕೆರೆ ದಂಡೆ ಮೇಲೆ ಹೋಗಿ ಧಾರಾಕಾರವಾಗಿ ಅಳುವುದರ ಮೂಲಕ ತನ್ನ ಸಂತಾಪವನ್ನು ತೋಡಿಕೊಂಡು ತಾನೂ ಕೂಡ ಇನ್ನು ನನಗ್ಯಾರ ಗತಿ ಅನ್ನೋ ರೀತಿಯ ಒಂದು ದುಃಖದಿಂದ ಆತ ಕೆರೆಗೆ ಹಾರವಾಗ್ತಾನೆ. ತಾನು ಹೀಗೆ ಒಂದು ಜೀವ ಹೋಗಿ ಗಂಡನ ಜೊತೆಗೆ 2 ಜೀವವನ್ನು ಕೂಡ ಕೆರೆಗೆ ಹಾರವಾಗಿ ಬಲಿದಾನವಾಗಿ ಕೊಟ್ಟಂಥ ಆತ್ಮಾರ್ಪಣೆ ಮಾಡಿದಂಥ ಒಂದು ನೋವಿನ ಕಥೆ, ದುರಂತದ ಕಥೆ, ದುಃಖಗೀತೆಯಾಗಿ ಇಂಥದ್ದೊಂದು ಕಥೆಯನ್ನು ಒಬ್ಬ ಅಜ್ಞಾತ ವ್ಯಕ್ತಿ ಜನಪದ ಕವಿ ಬಹಳ ಅದ್ಭುತವಾಗಿ ರಚನೆ ಮಾಡಿದ್ದಾರೆ. ಹೇಗೆ ರಚನೆ ಮಾಡಿದ್ದಾರೆ ಅನ್ನೋದನ್ನು ನಾವು ಈ ಕೃತಿಯೊಳಗೆ ಮೂಡಿ ಬಂದಂಥ ಭಾಷೆಯ ಸ್ವರೂಪ ಮತ್ತು ವಸ್ತುವಿನ ಸೌಂದರ್ಯ ಇದನ್ನು ಇಟ್ಕೊಂಡು ಈಗ ಕೆಲವು ಮಾತುಗಳಲ್ಲಿ ಇದನ್ನು ಮತ್ತೆ ಮರುಚಿಂತನೆಗೆ ಒಳಪಡಿಸೋಣ. ಇದು ಕಥೆಯ ಒಟ್ಟು ಜಿಸ್ಟನ್ನು ಹೇಳಿದ ಹಾಗೆ ಆಯಿತು ನಿಮ್ಮ ಮುಂದೆ. ಒಂದು ಈ ಕಲ್ಲನಕೇರಿ ಮಲ್ಲನಗೌಡ ಅಂತ ಹೆಸರು ಬರ್ತದೆ. ಈ ಭಾಷೆಯನ್ನು ಕೇಳಿದರೆ ಸಾಕು ನಮ್ಮ ಬೆಳವಲ ನಾಡಿನ ಉತ್ತರ ಕರ್ನಾಟಕದ ಯಾವುದೋ ಒಂದು ಪ್ರದೇಶದ ಕೆರೆಯನ್ನು ಕಟ್ಟಿಸುವ ಕೆಲಸ ಆಗಿರಬೇಕು. ಅದಕ್ಕೆ ಸಂಬಂಧಿಸಿದಂಥ ಹೆಸರುಗಳು ಕೂಡ ಅವು ಈ ಉತ್ತರ ಕರ್ನಾಟಕದ ಅಚ್ಚ ಕನ್ನಡದ ಭಾಷೆಯೊಳಗೆ ಮೂಡಿದಂಥವುಗಳು ಅನ್ನೋ ರೀತಿಯ ಪಳುವಳಿಕೆ ನಮ್ಗೆ ಸಿಗ್ತದೆ. ಹೀಗಾಗಿ ಕಲ್ಲನಕೇರಿ ಮಲ್ಲನಗೌಡ ಕೆರೆಯೊಂದ ಕಟ್ಟಿಸಾನು ನೋಡ್ರಿ, ಎಷ್ಟು ಸುಂದರವಿದೆ. ಇದನ್ನು ಬೆಟಗೇರಿ ಕೃಷ್ಣ ಶರ್ಮ ಅವರು ಕೋಲಾಟದ ಪದ ಅಂಥೇಳಿ ಅದನ್ನು ದಾಖಲೆ ಮಾಡಿದ್ದಾರೆ. ಆದರೆ ಕೋಲಾಟದ ಪದದಲ್ಲಿ ಸಾಮಾನ್ಯವಾಗಿ ಒಂದು ಸಂತೋಷದ ಏನೋ ತುಡಿತ ಇರ್ತದೆ ಮತ್ತು ಸಂತೋಷದ ಚಾಲ ಇರ್ತದೆ, ಸಂತೋಷದ ಕುಣಿತ ಭಾವ ಭಂಗಿ ಹೆಚ್ಚಿಗೆ ಕಾಣ್ತದೆ. ಇಂಥ ದುಃಖಗೀತೆಯೊಂದನ್ನು ಕೋಲಾಟದ ಪದವಾಗಿ ಕಟ್ಟಬೇಕಾದರೆ ಎಂಥ ಸಂಯಮದಲ್ಲಿ ದುಃಖವನ್ನೂ ಕೂಡ ಹಳ್ಳಿಗರು ಸಂತೋಷವಾಗಿ ಹಾಡುತ್ತಾ ತಮ್ಮ ದಿನಗಳನ್ನು, ತಮ್ಮ ನೋವಿನ ದಿನಗಳನ್ನು ಮರೀತಿದ್ರು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾದಂಥ ಸಂದರ್ಭ. ಹಾಗಾಗಿ ಈ ಗೀತೆಯ ಧ್ವನಿಯೂ ಕೂಡ ಹಾಗೇ ಮೂಡಿ ಬರ್ತದೆ ಅಂಥೇಳಿ ಅನಿಸ್ತದೆ. ಕಲ್ಲನಕೇರಿ ಮಲ್ಲನಗೌಡ ಕೆರೆಯೊಂದ ಕಟ್ಟಿಸಾನು, ಕಲ್ಲನಕೇರಿ ಮಲ್ಲನಗೌಡ ಕೆರೆಯೊಂದ ಕಟ್ಟಿಸಾನು, ಕೆರೆಯೊಂದ ಕಟ್ಟಿಸಾನು ಶೆರೆಮುಕ್ಕ ನೀರಿಲ್ಲ, ಕೆರೆಯೊಂದ ಕಟ್ಟಿಸಾನು ಶೆರೆಮುಕ್ಕ ನೀರಿಲ್ಲ, ಹೊತ್ತಿಗೆ ತೆಗಿಸಾರು ಜೋಯಿಸರ ಕೇಳ್ಯಾರು. ಜೋಯಿಸರು ಹೇಳ್ತಾರೆ ಹೀಗೆ, ಜೋಯಿಸರು ಹೇಳ್ತಾರೆ, ದೇವರಲ್ಲ ದಿಂಡ್ರಲ್ಲ ದೆವ್ವಲ್ಲ ಭೂತಲ್ಲ, ಹಿರೇ ಸೊಸಿ ಮಲ್ಲವನ ಹಾರವ ಕೊಡಬೇಕು. ನೋಡ್ರಿ, ಹಿರೇ ಸೊಸಿ ಮಲ್ಲವನ್ನ ಹಾರ ಕೊಡಬೇಕು ಅಂತ ಹೇಳಿದ್ರಂತೆ. ಇಂಥ ಅದ್ಭುತವಾದ ಸೇವೆಯನ್ನು ಮಾಡುವಂಥ ಕಲ್ಲನಕೇರಿ ಮಲ್ಲನಗೌಡನಿಗೂ ಕೂಡ ಎಂಥ ಸಂಕಟದ ಸಂದರ್ಭ ಬಂದಿತು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಆತ ಆ ಜ್ಯೋತಿಷಿಗಳ ಮಾತನ್ನು ಒಪ್ಪಿಕೊಂಡು ಹಿರೇ ಸೊಸಿ ಮಲ್ಲವನ ಹಾರವ ಕೊಡಬೇಕು ಅಂದಾಗ ಒಮ್ಮೆಲೆ ಆಘಾತಕ್ಕೆ ಒಳಗಾದರೂ ಅದನ್ನು ಲೋಕಕ್ಕೆ ತೋರಿಸಲಾರದೆ ಒಳಗೊಳಗೇ ಸಂಕಟ ಪಡುತ್ತಾ ಹಾರವ ಕೊಟ್ಟರ. ನೋಡಿ, ನೀರು ಬೀಳುವುದಂದ್ರು ಅವ್ರು ಹೇಳಿದರು ಜ್ಯೋತಿಷಿಗಳು, ಹಾರವ ಕೊಟ್ಟರ ನೀರು ಬೀಳುವುದಂದ್ರು,
ಹಾಗಿದ್ರೆ ಏನು ಮಾಡಬೇಕು? ಹಿರೇ ಸೊಸಿನ ಕೊಟ್ಟಾರ ಹಿರಿತನಕ್ಕೆ ಯಾರಿಲ್ಲ. ಅಂದರೆ ಯಾರ್ಯಾರ ವಂಶಗಳು ಹಾಗೆ ಮುಂದುವರಿಬೇಕು ಅನ್ನುವಂಥ ಒಂದು ಸಂದರ್ಭ ಸಂಸ್ಕೃತಿಯ ಸ್ವರೂಪದಲ್ಲಿ ಮೂಡಿ ಬರ್ತಿತ್ತು ಅನ್ನೋದನ್ನು ನಾವು ಆಲೋಚನೆ ಮಾಡ್ತಕ್ಕಂಥ ರೀತಿಯೂ ಕೂಡ ಇದರೊಳಗೆ ಮೂಡಿ ಬರ್ತದೆ. ಹಿರೇ ಸೊಸಿನ ಕೊಟ್ಟಾರ ಹಿರಿತನಕ್ಕೆ ಯಾರಿಲ್ಲ. ಹಾಗಾದ್ರೆ ಯಾರನ್ನು ಕೊಡಬೇಕು ಬಲಿ? ಕಡೆ ಸೊಸಿ ಭಾಗೀರಥಿನ ಹಾರವ ಕೊಡಬೇಕು. ಹಿಂಗೆ ತೀರ್ಮಾನ ಮಾಡ್ತಾರೆ. ಕಡೆ ಸೊಸಿ ಭಾಗೀರಥಿ. ಬೇರೆ ಬೇರೆ ಕೆಲವು ಇದನ್ನು ಮತ್ತೆ ಬೇರೆ ಬೇರೆ ರೀತಿ ಪಡಿಮೂಡಿಸಿದಂಥ ರೀತಿಯ ಕೆಲವು ಹಾಡುಗಳು ಸಿಗ್ತವೆ. ಅಲ್ಲಿ ಭಾಗೀರಥಿ ತುಂಬ ಸುಂದರಿಯಾದವಳು, ಚೆಲುವೆಯಾದವಳು ಅನ್ನುವಂಥ ಸ್ವರೂಪ ವರ್ಣನೆಗಳು ಕೂಡ ನಮಗೆ ಸಿಗ್ತವೆ. ಇಂಥ ಸೊಸಿ ಮತ್ತು ಮೇಲಾಗಿ ಸಣ್ಣ ಸೊಸಿ ಮೇಲೆ ಎಲ್ಲಿಲ್ಲದ ಪ್ರೀತಿ ಮನೆ ಮಂದಿಗೆಲ್ಲ ಇರ್ತದೆ. ಸಣ್ಣ ಮಗನ ಮೇಲೂ ಕೂಡ ಹಾಗೆ ಅಷ್ಟು ಪ್ರೀತಿ ಇದ್ದೇ ಇರ್ತದೆ. ಹಿರಿಮಗ ಯಾವಾಗಲೂ ಹಿರಿತನದ ರೀತಿಯಲ್ಲಿ ವರ್ತಿಸ್ತಾ ಹೋದರೆ ಸಣ್ಣ ಮಗ ಒಂದು ರೀತಿಯಲ್ಲಿ ಅತ್ಯಂತ ಪ್ರೀತಿ ಮತ್ತು ಒಂದು ರೀತಿಯ ತುಂಟಾಟದ ರೀತಿಯಲ್ಲಿ ಇರ್ತಾನೆ ಅನ್ನೋ ಕಾರಣಕ್ಕಾಗಿ ತಾಯಿ ತಂದೆಗಳು ಆ ಮಕ್ಕಳನ್ನು ಹೆಚ್ಚಿಗೆ ಪ್ರೀತಿಸ್ತಾ ಹೋಗುವಂಥ ಸ್ಥಿತಿಯೂ ಇರ್ತದೆ. ಹಂಗೆ ಭಾಗೀರಥಿ ಆ ಕುಟುಂಬಕ್ಕೆ ಕಂಡವಳು. ಆದರೆ ಅವಳನ್ನು ಹಾರವಾಗಿ ಕೊಡಬೇಕು ಅಂಥೇಳಿ ಅಂದಾಗ ಹೆಂಗೆ ಸಂಕಟ ಆಗಿರಬೇಕು ಆ ಕುಟುಂಬಕ್ಕೆ, ಆ ಮನೆತನದ ಗೌಡನಿಗೆ. ಹಾರ ಕೊಡಬೇಕಂತ ಮಾತು ಆತು ಮನೆಯೊಳಗೆ. ಹಾರ ತೀರ್ಮಾನ ತಗೊಳ್ತಾರೆ. ಹಾರ ಕೊಡಬೇಕಂತ ಮಾತಾತು ಮನೆಯೊಳಗೆ. ಹಾಗೆ ಮಾತಾದಾಗ ಸಣ್ಣ ಸೊಸಿಗೆ ಇದು ಗೊತ್ತಾಗಲಾರ್ದೆ ಇರ್ತತೇನು? ಸಣ್ಣ ಸೊಸಿಗೆ ಗೊತ್ತಾಗ್ತದೆ. ಸಣ್ಣ ಸೊಸಿ ಭಾಗೀರಥಿ ತವರು ಮನೆಗೆ ಹೊಂಟಾಳು. ಹೇಳ್ತಾಳೆ ತವರು ಮನೆಗೆ ನಾನು ಹೋಗ್ತೇನೆ. ಅತ್ತೆವ್ವ ನಾನು ನಮ್ಮ ತವರು ಮನೆಗೆ ಹೋಗ್ತೀನಿ. ಸರ್ರನೆ ಹೋಗವ್ವ ಭರ್ರನೆ ಬಾರವ್ವ. ನೋಡ್ರಿ ಎಷ್ಟೆಲ್ಲ ಮಾತುಗಳನ್ನು ಹೇಳೋದನ್ನು ಒಂದೊಂದೇ ಮಾತಿನಲ್ಲಿ ಮೌನದೊಳಗೆ ನಾವು ಅರ್ಥ ಮಾಡಿಕೊಳ್ಳುವ ರೀತಿಯೊಳಗೆ ಕವಿ ರಚನೆ ಮಾಡ್ತಾನೆ ಕಾವ್ಯ ಸ್ವರೂಪವನ್ನು ಅನ್ನೋದನ್ನು ನೋಡಬೇಕಾದದ್ದು. ಅತ್ತೆವ್ವ ನಮ್ಮ ತವ್ರ ಮನೆಗೆ ಹೋಗ್ತೀನು. ಅವಾಗ ಹೇಳುವಂಥ ಮಾತು ಸರ್ರನೆ ಹೋಗವ್ವ ಬರ್ರನೆ ಬಾರವ್ವ. ನೋಡ್ರಿ, ಸಣ್ಣ ಸೊಸಿ ಭಾಗೀರಥಿ ತವ್ರ ಮನೆಗೆ ಹೋದಾಳು. ಕೊನೆಯದಾಗಿ ತನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲರ ಮುಖವನ್ನು ನೋಡುವಂಥ ಒಂದು ಭಾವವನ್ನು ತಳೆದು ಸಹಜವಾಗಿ ತವರು ಮನೆಗೆ ಹೋಗಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಒತ್ತಡದಲ್ಲಿ ಆಕಿ ತವರು ಮನೆಗೆ ಹೋಗ್ತಾಳೆ. ಹಾಗೆ ಮನೆ ಮುಂದೆ ಹೋಗೋದಕ್ಕೆ ಹಿಂಗೆ ಹೋದಂಥವಳು ತುಂಬ ಭಾರದಿಂದ ದುಃಖದಿಂದ ಮನೆ ಮುಂದೆ ಹೋಗೋದಕ್ಕೆ ಅವರಪ್ಪ ಬಂದಾನು. ನೋಡ್ರಿ, ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಬಂದೆವ್ವ ಪ್ರಶ್ನೆ ಮಾಡ್ತಾನೆ. ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಬಂದೆವ್ವ, ಬಾಡಿದ ಮಾರ್ಯಾಕ ಕಣ್ಣಾಗ ನೀರ್ಯಾಕ ಕೇಳ್ತಾನೆ ತಂದೆ ಸಹಜವಾಗಿ. ಆವಾಗ ಹೇಳ್ತಾಳೆ ಬಾಡಿದ ಮಾರ್ಯಾಕ ಕಣ್ಣಾಗ ಕಣ್ಣಾಗ ನೀರ್ಯಾಕ ಅಂದಾಗ ನೋಡಿ ನಿಜವಾಗಿ ತನ್ನನ್ನು ಕೆರೆಗೆ ಹಾರವಾಗಿ ಕೊಡ್ತಕ್ಕಂಥ ವಿಷಯವನ್ನು ಅವ್ರ ಮುಂದೆ ಇಡೋದಿಲ್ಲ ಅವಳು. ತನ್ನ ಗಂಡನ ಮನೆಯವರು ಕೆಟ್ಟವರಲ್ಲ, ತನ್ನ ಅತ್ತೆ ಮಾವಂದಿರು ಅಷ್ಟೇ ಒಳ್ಳೆಯವರು. ಹೀಗಾಗಿ ಆರೋಪ ತರುವಂಥ ಭಾವ ಇಲ್ಲ ಅವಳಿಗೆ. ಸಂದರ್ಭ ಪರಿಸ್ಥಿತಿಗಳು ಎಂಥ ಒತ್ತಡವನ್ನು ತನ್ನ ಗಂಡನ ಮನೆಯವರಿಗೆ ತಂದಿವೆ. ಅವತ್ತಿನ ಕಾಲದ ಧರ್ಮ ಕಾರ್ಯಗಳ ಪರಿಸ್ಥಿತಿಗಳು ಹೇಗಿದ್ದು ಅನ್ನೋದನ್ನು ತಿಳಿದುಕೊಂಡಂಥ ಆ ಮಗಳು ಹೇಳ್ತಾಳೆ, ನಮ್ಮವ ನಮ್ಮತ್ತೆ ಬ್ಯಾರೆ ಇಡುತ್ತಾರಂತೆ. ಏನು ಹೇಗೆ ಹೇಳ್ತಾಳೆ, ನಮ್ಮವ್ವ ನಮ್ಮತ್ತೆ ಬ್ಯಾರೆ ಇಡುತ್ತಾರಂತೆ. ಅವಾಗ ತಂದೆ ಹೇಳ್ತಾನೆ, ಇಟ್ಟಾರೆ ಇಡಲೇಳು ಹೊಲ ಮನಿ ಕೊಡುತ್ತೇನು. ಮಗಳಿಗೆ ಎಂಥ ಭರವಸೆ. ಇಟ್ಟಾರೆ ಇಡಲೇಳು ಹೊಲ ಮನಿ ಕೊಡುತ್ತೇನು ಅಂಥೇಳಿ ಸಮಾಧಾನ ಮಾಡ್ತಾನೆ. ಹಾಗೆ ಸಮಾಧಾನ ಮಾಡಿದಾಗ ಸಹಜವಾಗಿ ಮಗಳಿಗೆ ಅಪ್ಪನಿಂದ ತನಗೆ ಸಾಂತ್ವನ ಸಾಧ್ಯವಾಗಲಿಲ್ಲ, ಸಿಗಲಿಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಒಂದು ಸಣ್ಣ ಸಿಡಿಮಿಡಿ ರೀತಿಯಲ್ಲಿ ತಿರುಗಿ ಮಾತಾಡ್ತಾಳೆ. ಏನಂತಾಳೆ, ಹೊಲ ಮನಿ ಒಯ್ದು ಹೊಳೆ ದಂಡ್ಯಾಗ ಹಾಕಪ್ಪ. ತನ್ನ ಅತಿಯಾದ ದುಃಖವನ್ನು ಆ ಭಾಷೆಯೊಳಗೆ ಹೇಳಲಿಕ್ಕೆ ಆಗ್ತಾನೇ ಇಲ್ಲ ಅವಳಿಗೆ. ಅದಕ್ಕಾಗಿ ತಕ್ಷಣ ಆಕೆ ಪ್ರತಿಕ್ರಿಯಿಸೋದು ರೀತಿ ಹೆಂಗಂತಂದ್ರೆ, ಹೊಳ್ಳಿ ತಿರುಗಿ ಮಾತಾಡೋದು ಹೆಂಗಂತಂದ್ರೆ, ಹೊಲ ಮನಿ ಒಯ್ದು ಹೊಳೆ ದಂಡ್ಯಾಗ ಹಾಕಪ್ಪ ಅಂತಾಳೆ. ಅತ್ತತ್ತ ಹೋಗುತ್ತಲೇ ಅವರವ್ವ ಬಂದಾಳು. ಅವನನ್ನು ಬಿಡ್ತಾಳೆ, ಮುಂದೆ ಅವರವ್ವನ ಕಡೆಗೆ ಹೋಗ್ತಾಳೆ. ಅವ್ವ ಸಹಜವಾಗಿ ಮತ್ತೆ ಕೇಳ್ತಾಳೆ, ಎಂದಿಲ್ಲದ ಭಾಗೀರಥಿ ಇಂದ್ಯಾ ಕಳುತ್ತಾ ಬಂದೆ. ಅಳ್ತಾ ಇದ್ದಾಳೆ. ಸಹಜವಾಗಿ ತಾಯಿ ಕೇಳ್ತಾಳೆ, ಎಂದಿಲ್ಲದೆ ಈ ರೀತಿ ಅಳತಕ್ಕಂಥ ಸ್ಥಿತಿ ನಿನಗ್ಯಾಕೆ, ಯಾಕೆ ಹಿಂಗೆ ಬಂದಿದೆ ಅಳ್ತಾ ಅಂತ ಕೇಳಿದಾಗ ಅವಾಗ ಹೇಳ್ತಾಳೆ ಸಹಜವಾಗಿ, ನಮ್ಮತ್ತೆ ನಮ್ಮ ಹೂವು ಬ್ಯಾರೆ ಇಡುತ್ತಾರಂತೆ. ಅಲ್ಲಿಯೂ ಕೂಡ ಅದೇ ಮಾತನ್ನು ಆಡ್ತಾಳೆ. ತಾಯಿಗೂ ಕೂಡ ಹೇಳೋ ಧೈರ್ಯ ಇಲ್ಲ ಅವಳಿಗೆ.
ಹೇಳುವ ರೀತಿಯೂ ಅಲ್ಲ ಅಂತ ಅನಿಸ್ಬಿಟ್ಟಿದೆ ಅವಳಿಗೆ. ಹೇಳಬಾರದು ಅಂಥೇಳಿ ಅನ್ನುವಂಥ ಒಂದು ರೀತಿಯ ಧಾರ್ಮಿಕ ನಡೆಯ ಜೀವನದ ರೀತಿಯನ್ನು ನಾನು ಉಳಿಸ್ಕೊಳ್ಬೇಕು ಅನ್ನುವಂಥ ಮನಸ್ಥಿತಿಯೂ ಕೂಡ ಅವಳು ಒಳಗೆ ಮೂಡಿಬಿಟ್ಟಿದೆ. ಹೀಗಾಗಿ ಇಟ್ಟಾರೆ ಇಡಲೇಳು ವಾಲಿ ಜೋಡು ಕೊಡುತ್ತೇನೆ ಅಂತಾಳೆ ತಾಯಿ. ಇಟ್ಟಾರೆ ಇಡಲೇಳು ವಾಲಿ ಜೋಡು ಕೊಡುತ್ತೇನೆ. ಆವಾಗ ಇವೆಲ್ಲ ಅವತ್ತಿನ ಕಾಲದ ಬದುಕಿಗೆ ಆಧಾರವಾಗುವಂಥ ರೀತಿಯಲ್ಲಿ ವಸ್ತು ಒಡವೆಗಳು. ಹೀಗಾಗಿ ವಾಲಿ ಜೋಡು ಕೊಡ್ತೀನಿ ಅಂತ ಹೇಳಿ ತಾಯಿಯಿಂದಲೂ ಸಮಾಧಾನ ಮಾಡಲಿಕ್ಕೆ ಅವಳಿಗೆ ಆಗೋದಿಲ್ಲ. ಆವಾಗ ಅಲ್ಲಿಂದ ಆಕಿ ವಾಲಿ ಜೋಡು 5 ಒಲಿಯಾಗ ಹಾಕುವ ಅಷ್ಟು ದುಃಖವನ್ನು ಹೀಗೆ ಒಂದೇ ಮಾತಿನಲ್ಲಿ ಸೈರಿಸಿಕೊಂಡು ಹಾಗೆ ಆಡಿ ಅವಳಿಗೆ ತಿರುಗಿ ಮಾತು ಹಾಕಿ ವಾಲಿ ಜೋಡು 5 ಒಲಿಯಾಗ ಹಾಕವ್ವ ಅಂಥೇಳಿ ಅಲ್ಲಿಂದ ಮುಂದೆ ಹೋಗ್ತಾಳೆ. ಮುಂದಕ್ಕೆ ಹೋಗುತ್ತಲೇ ಅವರಕ್ಕ ಬಂದಾಳು. ನೋಡಿ, ಒಬ್ಬೊಬ್ಬರನ್ನ ಭೇಟಿ ಆಗುವಂಥ ಸಂದರ್ಭ ಇದು. ಹೀಗೆ ಮುಂದಕ್ಕೆ ಹೋಗುತ್ತಲೇ ಅವರಕ್ಕ ಬಂದಾಳು ಭಾಗೀರಥಿನ ಕೇಳ್ಯಾಳು. ಏನಂತ ಕೇಳ್ತಾಳೆ ಭಾಗೀರಥಿನ ಅವರಕ್ಕ, ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಈ ದುಃಖ. ಒಮ್ಮೆ ಬಳಸಿದ ಪದವನ್ನು ಮತ್ತೊಂದು ಸರಿಗೆ ಬಳಸೋದಿಲ್ಲ ಕವಿ. ಮೂಲ ಜಾನಪದ ಕವಿಗೂ ಎಂಥ ಅರಿವಿದೆ, ಭಾಷೆ ಮೇಲೆ ಎಂಥ ಬಿಗಿತನವಿದೆ, ಎಂಥ ಹಿಡಿತ ಇದೆ ಅಂತ ಅನ್ನಿಸ್ತದೆ. ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಈ ದುಃಖ. ಆವಾಗ ನಮ್ಮತ್ತೆ ನಮ್ಮವ ಬ್ಯಾರೆ ಇಡುತ್ತಾರಂತೆ. ಅದೇ ಮಾತನ್ನು ಅಕ್ಕನಿಗೂ ಕೂಡ ಹೇಳ್ತಾಳೆ. ಆವಾಗ ಇಟ್ಟಾರೆ ಇಡಲೇಳು ಮಕ್ಕಳ ಜೋಡಿಗೆ ಕಳುವುತೇನ. ಅಕ್ಕನ ಕಡೆಗೆ ಅಂಥ ಸಂಪತ್ತು ಒಡವೆ ಅವುಗಳನ್ನು ಕೊಡಲಿಕ್ಕಾಗೋದಿಲ್ಲ. ಮೇಲೆ ಭೂಮಿ ಬಂಗಾರ ಭೂಮಿ ಯಾವ ಆಸ್ತಿಯನ್ನು ಕೊಡಲಿಕ್ಕೂ ಆಗೋದಿಲ್ಲ. ಅಕ್ಕ ಕೊಡುವಂಥದ್ದೇನು ಗಂಡನ ಮನೆಗೆ ಹೋದವಳು. ಹೀಗಾಗಿ ನನ್ನ ಮಕ್ಕಳನ್ನು ಕಳಿಸ್ತೇನೆ ನಿನಗೆ, ನಿನ್ನ ಸಹಾಯಕ್ಕಾಗಿ ಅನ್ನುವಂಥ ಮಾತನ್ನು ಆಡ್ತಾಳೆ. ಇಟ್ಟಾರೆ ಇಡಲೇಳು ಮಕ್ಕಳ ಜೋಡಿಗೆ ಕಳುವುತೇನೆ. ಅವಾಗ ಹೇಳ್ತಾಳೆ ಸಹಜವಾಗಿ, ಅದು ಸಮಾಧಾನದ ಮಾತಾಗೋದಿಲ್ಲ ಅವಳಿಗೆ. ಮಕ್ಕಳಿದ್ದರೆ ನಕ್ಕ ದುಃಖ ಕಳೆದಾವೇನ. ಎಂಥ ಮಾತನ್ನಾಡ್ತಾಳೆ. ಮಕ್ಕಳಿದ್ದರೆ ನಕ್ಕ ದುಃಖ ಕಳೆದಾವೇನ. ಅಂಥ ದುಃಖ ಬಂದು ಅವಳ ಬದುಕಿಗೆ ಬಂದದ್ದು. ಅವಳು ಅಲ್ಲಿಂದನೂ ಕೂಡ ದಾಟಿಕೊಂಡು ಗೆಳತಿ ಮನೆಗೆ ಹೋಗ್ತಾಳೆ. ಗೆಳತಿ ಮನೆಗೆ ಹೋದಾಗ ಇದ್ದ ಸಂಗತಿಯನ್ನು ಹೇಳುವಂಥ ಸಂದರ್ಭ. ನಮ್ಮ ಭಾಳ ಆಪ್ತವಾದ ಮನಸ್ಥಿತಿಗಳನ್ನು ನಾವು ಹರಿಬಿಚ್ಚೋದು ಎಲ್ಲಿ ಅಂತಂದರೆ, ಹರಿಬಿಡೋದು ಎಲ್ಲಿ ಅಂತಂದರೆ ಗೆಳತಿ ಬಂಧುಗಳಲ್ಲಿಕ್ಕಿಂತಲೂ ಹೆಚ್ಚಾಗಿ ಈ ಆತ್ಮೀಯ ಭಾವದ ಗೆಳತಿಯರಲ್ಲಿ ಅನ್ನೋದಕ್ಕೆ ಇಲ್ಲಿ ದಾಖಲೆನೂ ಕೂಡ ಸಿಗ್ತದೆ. ನಾವು ಹಾಗೆ ಹೋಗಿ ಅವಳು ಎಲ್ಲಿ ಹೋಗ್ತಾಳೆ, ಗೆಳತಿ ಮನೆಗೆ ಹೋಗ್ತಾಳೆ. ಗೆಳತಿ ಮನೆಗೆ ಹೋಗ್ತಾ ಇದ್ದಂತೆ ತಲೆಬಾಗಲಕ್ಕೆ ಗೆಳತಿ ನಿಂತಿರ್ತಾಳೆ. ಗೆಳತಿ ಕೇಳ್ತಾಳೆ, ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಈ ಅಳುವು, ಯಾಕೆ ಅಳ್ಕೋತ ಬಂದಿದ್ದಿ? ಆವಾಗ ಈ ಭಾಗೀರಥಿ ಹೇಳ್ತಾಳೆ ಗೆಳತಿ ಮುಂದೆ. ಹೇಗೆ ಹೇಳ್ತಾಳೆ ನೋಡಿ, ಅಂಜಿ ಹೇಳಲೆ ಗೆಳತಿ, ಅಳುಕಿ ಹೇಳಲೆ ಗೆಳತಿ. ನಿನ್ನ ಮುಂದೆ ಸತ್ಯ ಹೇಳ್ತೇನೆ, ಆದರೆ ಹೆಂಗೆ ಹೇಳಬೇಕು ಅನ್ನೋದು ನಂಗೆ ತಿಳಿತಾ ಇಲ್ಲ. ಅಂಜಿಕೊಂಡು ಹೇಳೋ, ಅಳುಕಿಕೊಂಡು ಹೇಳೋ. ಅಂಜಿ ಹೇಳಲೆ ಗೆಳತಿ, ಅಳುಕಿ ಹೇಳಲೆ ಗೆಳತಿ. ಹೀಗಂದಾಗ ಸಹಜವಾಗಿ ಅಂಜ ಬ್ಯಾಡ ಗೆಳತಿ, ಅಳುಕ ಬ್ಯಾಡ ಗೆಳತಿ, ಇದ್ದದ್ದನ್ನ ವಿಷಯವನ್ನು ಇದ್ದಕ್ಕಿದ್ದ ಹಾಗೆ ನನ್ನ ಮುಂದೆ ಹೇಳು. ನೀ ಹಾಗೆ ಹೇಳಿದರೆ ನಿನಗೆ ನಾನು ಪರಿಹಾರ ಸೂಚಿಸಬಲ್ಲೆ ಅಂಥೇಳಿ ಅಂತಾಳೆ. ಆವಾಗ ಹಾಗೆ ಹೇಳಿದಾಗ, ನಮ್ಮತ್ತೆ ನಮ್ಮವ ಕೆರೆಗಾರ ಕೊಡ್ತಾರಂತ ಹೇಳ್ತಾಳೆ. ನಮ್ಮತ್ತೆ ನಮ್ಮವ ಕೆರೆಗಾರ ಕೊಡ್ತಾರಂತ ಹಾಗೆ ಹೇಳಿದಾಗ ಸಹಜವಾಗಿ ಗೆಳತಿಯಿಂದ ಮಾತು ಬರುವಂಥದ್ದು ಎಷ್ಟು ಬೇಗ, ಎಷ್ಟು ಆವೇಗದಿಂದ ನೋಡ್ರಿ. ಕೊಟ್ಟಾರೆ ಕೊಡಲೇಳು, ಇಟ್ಟ ಅಂಗ ಇರಬೇಕು. ಒಂದು ಕಾಲದ ಜೀವನದ ನೀತಿ, ನಡೆ, ವಿಧಾನ ಹೀಗಾಗಿತ್ತು ಅನ್ನೋದನ್ನು ಎಲ್ಲವನ್ನ ಒಂದೇ ಮಾತಿನಲ್ಲಿ ಹೇಳುವಂಥ ರೀತಿ ಇದು. ಕೊಟ್ಟಾರೆ ಕೊಡಲೇಳು, ಇಟ್ಟ ಅಂಗ ಇರಬೇಕು ಅಂತ ಹೇಳಂತಾಳೆ. ಬಹಳ ದೊಡ್ಡ ಸಾಂತ್ವನದ ಮಾತು ಆಯಿತು. ಮತ್ತು ತನ್ನ ಅಳುಕಿನ ಪರಿಸ್ಥಿತಿಯು ಕೂಡ ನಿಯಂತ್ರಣಕ್ಕೆ ಬಂದಿತ್ತು. ಮತ್ತು ತಾನು ಇನ್ನು ನಿಜವಾದ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಳು. ಅನ್ನೂ ಹಾಗೆ ಬಂದಂಥ ಗೆಳತಿಯ ಮಾತುಗಳನ್ನು ಆಕೆ ಕೇಳಿಕೊಂಡು ಅಲ್ಲಿಂದ ಹೇಳಿದ್ರಲ್ಲ ತನ್ನ ಅತ್ತೆ ಮಾವಂದಿರು, ಸರ್ರನೆ ಹೋಗವ್ವ ಬರ್ರನೆ ಬಾರವ್ವ, ನಿಲ್ಲೋದಿಲ್ಲ ಆಕೆ ಅಲ್ಲಿಂದ. ಹಾಗೆ ಸರ್ರನೆ ಹೋದಳು ಬರ್ರನೆ ಬಂದಳು. ಹಾಗೆ ತವ್ರ ಮನೆಗೆಯಿಂದ ಬಿಡಿಸ್ಕೊಂಡು ಇವರೆಲ್ಲರನ್ನು ಕಂಡು ಅವರೆಲ್ಲರ ಮುಖವನ್ನು ನೋಡಿಕೊಂಡು ಕೊನೆಯದಾಗಿ ಗೆಳತಿ ಮುಖವನ್ನು ನೋಡಿಕೊಂಡು ಅತ್ತೆ ಮಾವಂದಿರ ಮನೆಗೆ ಹೋಗ್ತಾಳೆ. ಹಾಗೆ ಹೋದ ನಂತರ ಅಲ್ಲಿಂದ ಅವಳನ್ನು ಕೆರೆಗೆ ಹಾರು ಕೊಡುವುದಕ್ಕೆ ಸಂಬಂಧಿಸಿದ ಕಾರ್ಯಗಳು ಹೇಗೆ ನಡೀತವೆ ಅನ್ನೋದು ಕೂಡ ಅಷ್ಟೇ ಸುಂದರವಾಗಿ ಕವಿತೆಯೊಳಗೆ ಮೂಡಿ ಬರ್ತದೆ. ಬ್ಯಾಳಿಯ ಹಸ ಮಾಡ್ತಾ ಬಿಟ್ಟಳು ಕಣ್ಣೀರ ಸೊಸಿ ಭಾಗೀರಥಿ. ಬ್ಯಾಳಿಯ ಹಸ ಮಾಡ್ತಾ ಬಿಟ್ಟಳು ಕಣ್ಣೀರ. ಕೇಳ್ತಾರೆ,
ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಕಣ್ಣೀರು. ಸಮಾಧಾನವನ್ನೂ ಮಾಡಬೇಕು, ಸಾಂತ್ವನವನ್ನೂ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಮನೆಯ ಪರಿವಾರದವ್ರಿಗೆಲ್ಲರಿಗೂ ಇದೆ. ವಿಶೇಷವಾಗಿ ಅತ್ತೆಗೂ ಇದೆ, ಹಾಗೆ ಮಾವನಿಗೂ ಇದೆ. ಕೇಳಬೇಕು ಅನ್ನುವಂಥದ್ದು, ಸಾಂತ್ವನ ಮಾಡಬೇಕು ಅನ್ನುವಂಥದ್ದು, ಆದರೂ ಕೂಡ ಹೇಗೆ ಕೇಳುವಂಥದ್ದು ಅನ್ನುವಂಥ. ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಕಣ್ಣೀರು. ಕೇಳಲಾರ್ದು ಹೋದರೆ ದೊಡ್ಡ ತಪ್ಪಾದೀತು ಅನ್ನುವಂಥ ಅಪರಾಧ ಭಾವ. ಅಷ್ಟು ಕಳಕಳಿ ಹೊಂದಿಯೂ ಕೂಡ ಸಹಜವಾಗಿ ಮಾತುಗಳನ್ನು ಮೂಡಿಸುವ ಪರಿಸ್ಥಿತಿ, ಧೈರ್ಯ ಒಂದು ಅವರಿಗೆ ಬರ್ತದೆ. ಬ್ಯಾಳೆ ಆಗಿನ ಹಳ್ಳು ಬಂದು ಕಣ್ಣ ಗೆರಚಿದುವು ಮಾವ. ನೋಡ್ರಿ ಎಂಥ ತ್ಯಾಗದ ಮನೋಭಾವ. ಬ್ಯಾಳೆ ಆಗಿನ ಹಳ್ಳ ಬಂದು ಕಣ್ಣ ಗೆರಚಿದು ಮಾವ. ತನಗೆ ಸಂಕಟ ಆಗ್ತಾ ಇದೆ, ಪರಿತಾಪ ಆಗ್ತಾ ಇದೆ, ನಾನು ನಿಮ್ಮನ್ನು ಕಳ್ಕೊಂಡು ದೂರ ಹೋಗ್ತೀನಿ, ನಾನು ಉಳಿಯೋದಿಲ್ಲ ಅನ್ನುವಂಥದ್ದನ್ನು ಹೇಳುವ ಧೈರ್ಯ ಅವಳಿಗೂ ಇಲ್ಲ. ಮತ್ತು ನೀವು ಮಾಡುವ ಕೆಲಸ ಕೆಟ್ಟದ್ದು ಅಂತೇಳಿ ಹೇಳುವಂಥ ಸಾಧ್ಯತೆಯೂ ಇಲ್ಲ ಅವಳಿಗೆ. ಹಾಗಾಗಿ ಅಕ್ಕಿಯ ಹಸ ಮಾಡ್ತಾ ಉಕ್ಕ್ಯಾವ ಕಣ್ಣೀರು. ಅಕ್ಕಿ ಹಸ ಮಾಡ್ತಾ ಇದ್ದಾಳೆ, ಕಣ್ಣೀರು ಉಕ್ತಾ ಇದ್ದಾವೆ. ಹೀಗೆಲ್ಲ ಕೆಲಸಗಳನ್ನು ಮಾಡ್ತಾ ನಿರಂತರ ದುಃಖ ಮಾಡ್ಕೋತಾ ಹೋಗ್ತಾಳೆ. ಕೆಲವು ದಿವಸಗಳು ಕಳೆದಿರಬೇಕು, ಅಂಥ ಒಂದು ದಿನ ಬರ್ತದೆ. ಕೆರೆಗೆ ಹಾರ ಕೊಡುವಂತಹ ದಿನ ಒಂದನ್ನು ನಿಗದಿ ಮಾಡಿರ್ತಾರೆ.